ಕುಂಚಿಟಿಗರು ಒಕ್ಕಲಿಗರ ಉಪಜಾತಿಯಲ್ಲ, ನಮ್ದು ಸ್ವತಂತ್ರ ಇತಿಹಾಸ. ಅಖಿಲ ಕುಂಚಿಟಿಗ ಮಹಾಸಭಾದಿಂದ ರಣಕಹಳೆ. ಕುಂಚಿಟಿಗ ಸಮಾಜವನ್ನ ಒಡೆಯುವ ಯತ್ನಕ್ಕೆ ತಡೆ ನೀಡಿ ಕೇಂದ್ರದ ಒಬಿಸಿ ಪಟ್ಟಿಗೆ ಸೇರಿಸಲು ರಂಗ ಹನುಮಯ್ಯ ಆಗ್ರಹವನ್ನ ಮಾಡಿದ್ದಾರೆ. ಕುಂಚಿಟಿಗ ಸಮಾಜದ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತೀವಿ. ಕುಂಚಿಟಿಗ ಸಮಾಜವು ಸ್ವತಂತ್ರ ಇತಿಹಾಸ ಹೊಂದಿರುವಂತಹ ಜಾತಿ. ಸಮಾಜವನ್ನ ಒಕ್ಕಲಿಗರ ಉಪಜಾತಿ ಎಂದು ಬಿಂಬಿಸಿ ದಾರಿ ತಪ್ಪಿಸುವವರ ವಿರುದ್ಧ ರಾಜ್ಯಾಧ್ಯಕ್ಷ ರಂಗ ಹನುಮಯ್ಯ ಗುಡುಗಿದ್ದಾರೆ. ಕೇಂದ್ರದ ಒಬಿಸಿ ಪಟ್ಟಿಗೆ ಕುಂಚಿಟಿಗರನ್ನ ತಕ್ಷಣ ಸೇರಿಸಿ ನ್ಯಾಯ ಒದಗಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. 35 ಲಕ್ಷ ಜನಸಂಖ್ಯೆ ಹೊಂದಿರುವ ಸಮುದಾಯದ ಏಳಿಗೆಗೆ ಒಗ್ಗಟ್ಟೆ ಮಂತ್ರ ಅಂತ ಹೇಳಿ ಈ ವೇಳೆ ರಾಜ್ಯಾಧ್ಯಕ್ಷ ರಂಗ ಹನುಮಂತಯ್ಯ ಹೇಳಿದ್ದಾರೆ. ಮಾನ್ಯರೇ, ಇವತ್ತು ನೆಲಮಂಗಲ ತಾಲೂಕಲ್ಲಿ ಅಧಿಕಾರಿಗಳ ಸಂಘ, ತಾಲೂಕು ಸಂಘ ಮತ್ತು ಅಖಿಲ ಕುಂಚಿಟಿಗ ಮಹಾಮಂಡಲ ರಾಜ್ಯ ಸಂಘದ ವತಿಯಿಂದ ನಾವು ಜಂಟಿಯಾಗಿ ಸಂಘಟನೆ ಸಭೆ ಮಾಡಿದ್ದೀವಿ. ಮತ್ತು ನಮ್ಮ ದ್ವೈಮಾಸಿಕ ಸಭೆಯನ್ನು ಕೂಡ ಈ ನೆಲಮಂಗಲ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ, ನಮ್ಮ ಭೀಮರಾಜ್ ಅವರ ಸಹಯೋಗದಲ್ಲಿ ಮತ್ತು ಎಲ್ಲ ಹಿರಿಯ ಪದಾಧಿಕಾರಿಗಳ ಸಹಯೋಗದಲ್ಲಿ ಇವತ್ತು ಸಭೆ ಕರೆದಿದ್ವಿ. ಈ ಸಭೆ ಇವತ್ತು ಬಹಳ ಯಶಸ್ವಿಯಾಗಿದೆ. ಕಾರಣ ಇಷ್ಟೇ, ನಮ್ಮ ಕುಂಚಿಟಿಗರ ಸಂಘಟನೆ ಇಡೀ ರಾಜ್ಯದಲ್ಲಿ ಸಂಘಟನೆ ಆಗಬೇಕು. ನಮಗೆ ಬರತಕ್ಕಂಥ ಸವಲತ್ತುಗಳು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ಕುಂಚಿಟಿಗರಿಗೆ ವಂಚಿತರಾಗಿದ್ದೀವಿ. ರಾಜ್ಯದಲ್ಲಿ ಒಬಿಸಿ ಇದೆ, ಸೆಂಟ್ರಲ್ ಅಲ್ಲಿ ನಮಗೆ ಒಬಿಸಿ ಇಲ್ಲ. ಅದನ್ನ ಈ ರಾಜ್ಯ ಸರ್ಕಾರ ಇವತ್ತು ನಾವು ಬೇಡಿಕೊಂಡಾಗ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಕೂಡ ನಮ್ಮ ಅಖಿಲ ಕುಂಚಿಟಿಗ ಮಹಾಮಂಡಲದ ಒಂದು ಬೇಡಿಕೆಯನ್ನು ಈಡೇರಿಸಿ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದಾಗ ಅವರು ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರ ರವಾನೆ ಮಾಡತಕ್ಕಂಥ ಸೆಂಟ್ರಲ್ ಒಬಿಸಿ ಕುಂಚಿಟಿಗ ಜನಾಂಗಕ್ಕೆ ಏನು ಮಿಸ್ ಆಗಿದೆ, ಇದು ಸುಮಾರು 1996ರಿಂದ ಮಿಸ್ ಆಗಿದೆ. ಅದರಿಂದ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಮತ್ತು ಎಲ್ಲ ಕೇಂದ್ರ ಇರತಕ್ಕಂಥ ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ಮತ್ತು ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಸೋಮಣ್ಣ ಸಾಹೇಬರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಮತ್ತು ಶೋಭಾ ಮೇಡಮ್ ಅವರು ಎಲ್ಲ ಸಂಸದರ ಹತ್ರ ಕೂಡ ನಾನು ಮನವಿ ಮಾಡೋದಿಷ್ಟೇ, ದಯವಿಟ್ಟು ಈ ಕುಂಚಿಟಿಗರಿಗೆ ಇವತ್ತು ಅನ್ಯಾಯ ಆಗಿದೆ. ಅದನ್ನು ನೀವು ಕೇಂದ್ರ ಸಂಪುಟದಲ್ಲಿ ಇದನ್ನು ಇಟ್ಟು ನಮಗೆ ಈ ಕೇಂದ್ರ ಒಬಿಸಿಯನ್ನು ನೀವು ಕೊಡಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ಸುಮಾರು 35 ವರ್ಷದಿಂದ ನಮ್ಮ ಜನಾಂಗ ತೊಂದರೆ ಆಗಿದೆ. ಅದರಿಂದ ಕೇಂದ್ರ ಒಬಿಸಿಯನ್ನು ಇವತ್ತು ಮಂಜೂರು ಮಾಡಿಕೊಟ್ರೆ ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ಈ ಒಂದು ಜನಾಂಗ ಸುಮಾರು ರಾಜ್ಯದಲ್ಲಿ 35 ಲಕ್ಷ ಜನ ಕುಂಚಿಟಿಗರಿದ್ದೀವಿ. ಇದನ್ನು ನಾವು ಯಾವತ್ತೂ ಕೂಡ ನಿಮ್ಮನ್ನು ಮರೆಯೋದಿಲ್ಲ. ದಯವಿಟ್ಟು ನಮ್ಮ ಕೇಂದ್ರ ಒಬಿಸಿನ ಮಾಡಿಕೊಡ್ಬೇಕು ಅಂತ ಮಾನ್ಯ ಕೇಂದ್ರ ಸಚಿವರು, ಪ್ರಧಾನಮಂತ್ರಿ ಎಲ್ಲರೂ ನಾನು ಬೇಡ್ತಾ ಇದ್ದೀನಿ. ಮತ್ತು ನಮ್ಮ ಕುಂಚಿಟಿಗರು ಕೂಡ ರಾಜ್ಯದಲ್ಲಿರ್ತಕ್ಕಂಥ 35 ಲಕ್ಷ ಜನ ಕೂಡ ಸಂಘಟಿತರಾಗಿ ರಾಜ್ಯಕ್ಕೊಂದು ಸಂಘ ಅಖಿಲ ಕುಂಚಿಟಿಗ ಮಹಾಮಂಡಲ ಮಾಡಿಕೊಂಡು ಎಲ್ಲರೂ ಇದರಡಿಯಲ್ಲಿ ಬಂದು ತಾಲೂಕು ಹೋಬಳಿ ಸಂಘಗಳೆಲ್ಲ ಇದರಡಿ ಬರಲಿ, ರಾಜ್ಯಕ್ಕೊಂದು ಸಂಘ ಮಾಡ್ಕೊಂಡು ನಾವು ನಡೆಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನೆಲಮಂಗಲದಲ್ಲಿ ಮಾನ್ಯ ಶ್ರೀ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಶುರುವಾಗಿದೆ. ಇವತ್ತು ತಾಲೂಕು ಇನ್ನೂ ಮುಂದಿನ ಎಲ್ಲ ತಾಲೂಕುಗಳು ಸಭೆ ಮಾಡಿ ರಾಜ್ಯಕ್ಕೊಂದು ಕುಂಚಿಟಿಗ ಸಂಘನ ಮಾಡಿ ಅಖಿಲ ಕುಂಚಿಟಿಗ ಮಹಾಮಂಡಲ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಮಾಡ್ತೀವಿ. ನೀವೆಲ್ಲರೂ ಸಹಕಾರ ಕೊಡಬೇಕು. ಮತ್ತೆ ಮುಂದೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದ 2027ನೇ ಏನು ಜಾತಿ ಗಣತಿ ಶುರುವಾಗುತ್ತೆ ಕೇಂದ್ರ ಸರ್ಕಾರದಿಂದ, ಇವಾಗ ರಾಜ್ಯ ಸರ್ಕಾರದ ಮುಗಿದಿದೆ, ಅದರಲ್ಲಾಲೇ ನಮ್ಮ ಜನ ಬರೆಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲೂ ಕೂಡ ಇವತ್ತು ಇರ್ತಕ್ಕಂಥ 35 ಲಕ್ಷ ಜನ ಕೂಡ 46 ತಾಲೂಕು 19 ಜಿಲ್ಲೆ ಇರ್ತಕ್ಕಂಥ ಕುಂಚಿಟಿಗರು ಎಲ್ಲರೂ ಕೂಡ ಕುಂಚಿಟಿಗ ಸ್ವತಂತ್ರ ಜಾತಿ, ಕುಂಚಿಟಿಗ ಯಾವ ಜಾತಿ ಉಪಜಾತಿ ಅಲ್ಲ ಅಂತ ಹೇಳಿ ನೀವು ಬರೆಸಬೇಕು ಅಂತ ನಾನು ಈ ಮೂಲಕ ಮತ್ತೊಮ್ಮೆ ತಮ್ಮೆಲ್ಲರೂ ರಾಜ್ಯದ ಕುಂಚಿಟಿಗರು ಎಲ್ರಿಗೂ ಮನವಿ ಮಾಡ್ತಾ ಈ ಸಭೆಗೆ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ನೆಲಮಂಗಲ ತಾಲೂಕಿನ ಅಧ್ಯಕ್ಷರು, ಸದಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೂ ವಂದಿಸಿ ನಾನಿವತ್ತು ಈ ಸಭೆನ ಮುಕ್ತಾಯ ಮಾಡಿದ್ದೀವಿ. ಜೈ ಹಿಂದ್. ನನ್ನ ಹೆಸರು ಎಚ್ ರಂಗ ಹನುಮಯ್ಯ, ರಾಜ್ಯಾಧ್ಯಕ್ಷರು ಅಖಿಲ ಕುಂಚಿಟಿಗ ಮಹಾಮಂಡಲ, ಇವತ್ತು ಬೆಂಗಳೂರು. ಅಖಿಲ ಕುಂಚಿಟಿಗ ಮಹಾಮಂಡಲದ ಅಧ್ಯಕ್ಷರಾದಂಥ ಎಚ್ ರಂಗಹನುಮಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ನೆಲಮಂಗಲ ತಾಲೂಕಿನ ಎಲ್ಲ ಕುಂಚಿಟಿಗ ಪದಾಧಿಕಾರಿಗಳನ್ನು ಇಂದು ಆಯೋಜನೆ ಮಾಡಿ ನೆಲಮಂಗಲ ತಾಲೂಕಿನಲ್ಲಿ ಕುಂಚಿಟಿಗ ಸಂಘಟನೆಯನ್ನು ಮಾಡಿ ಅಂತ ಹೇಳಿದರು. ಆ ಮೇರೆಗೆ ಇಂದು ಏನು ದಿನಾಂಕ 4/1/2026ನೇ ಇವತ್ತು ಈ ಒಂದು ಸಭೆಯನ್ನು ಕರೆದು ಈ ಸಭೆಗೆ ಎಲ್ಲ ನಾವೇನು ಕರೆದಿದ್ವಿ ಎಲ್ಲ ಗಣ್ಯರು, ದೊಡ್ಡಬಳ್ಳಾಪುರ ತಾಲೂಕು, ಮಾಗಡಿ ತಾಲೂಕು ಹಾಗೆ ನೆಲಮಂಗಲ ತಾಲೂಕಿನ
ಎಲ್ಲ ನೌಕರ ಬಂಧುಗಳು ಹಾಗೂ ಪದಾಧಿಕಾರಿಗಳು, ಕುಂಚಿಟಿಗ ಸಂಘಟನೆಯ ವಿವಿಧ ಹಂತದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಈ ಒಂದು ಸಂಘಟನೆಯನ್ನು ನಾವು ನೆಲಮಂಗಲ ತಾಲೂಕಿನಲ್ಲಿ ಸುಮಾರು 25,000 ಜನ ಕುಂಚಿಟಿಗರಿದ್ದರೂ ಕೂಡ ನಾವು ರಾಜಕೀಯವಾಗಿ ವಂಚಿತರಾಗಿದ್ದೇವೆ. ಹಾಗಾಗಿ ನಾವು ಸಂಘಟನೆಯನ್ನು ಮಾಡಿ ಮುಂದಿನ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಸಮಾಜದ ಬಂಧುಗಳನ್ನು ಯಾವುದೇ ಪಕ್ಷದಲ್ಲಿ ನಿಂತರೂ ಕೂಡ ಅವರನ್ನು ನಾವು ಬೆಂಬಲಿಸೋಣ ಅನ್ನೋ ದೃಷ್ಟಿಕೋನದಿಂದ ಇಂದು ಈ ಒಂದು ಸಂಘಟನೆಯನ್ನು ಮಾಡಿ ಈ ಸಂಘಟನೆಯಿಂದ ನಾವು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಕಡೆಯ ವ್ಯಕ್ತಿಗಳನ್ನು ಕೂಡ ಎಚ್ಚರಿಸ್ತಾ ನಾವು ಕೂಡ ಬೇರೆ ಸಮಾಜದ ಜೊತೆಯಲ್ಲಿ ಮುಂಚೂಣಿನಲ್ಲಿ ಆಗಬೇಕು, ರಾಜಕೀಯವಾಗಿ ಪ್ರಾತಿನಿಧ್ಯವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಏರ್ಪಡಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ನನ್ನ ಹೆಸರು ನಾಗೇಶ್ KN ಅಂತ, ಸರ್ಕಾರಿ ನೌಕರರ ಕುಂಚಿಟಿಗ ಸಂಘದ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತೀನಿ.